ಸಂಕ್ಷಿಪ್ತ ಶ್ರೀ ಶಿವಪುರಾಣ. ಸತಿಗೆ ಶಿವನಿಂದ ವರಪ್ರಾಪ್ತಿ. ಭಗವಾನ್ ಶಿವನು ಬ್ರಹ್ಮನನ್ನು ದಕ್ಷನ ಬಳಿಗೆ ಕಳಿಸಿ ಸತಿಯನ್ನು ವರಣ ಮಾಡುವುದು. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಅತ್ತ ಸತಿಯು ಆಶ್ವಿನ ಮಾಸದ ಶುಕ್ಲ ಅಷ್ಟಮಿಯಂದು ಉಪವಾಸ ಮಾಡಿ ಭಕ್ತಿ ಭಾವದಿಂದ ಸರ್ವೇಶ್ವರ ಶಿವನನ್ನು ಪೂಜಿಸಿದಳು. ಹೀಗೆ ನಂದಾವ್ರತವು ಪೂರ್ಣವಾದಾಗ ನವಮಿ ತಿಥಿಯ ದಿನ ಧ್ಯಾನಮಗ್ನಳಾದ ಸತಿಗೆ ಭಗವಾನ್ ಶಿವನು ಪ್ರತ್ಯಕ್ಷ ದರ್ಶನವನ್ನು ಕೊಟ್ಟನು. ಅವನ ಶ್ರೀ ವಿಗ್ರಹವು ಸರ್ವಾಂಗ ಸುಂದರ ಹಾಗೂ ಗೌರವರ್ಣದ್ದಾಗಿತ್ತು. ಅವನ 5 ಮುಖಗಳಲ್ಲಿ 3 ಕಣ್ಣುಗಳಿದ್ದವು. ಬಾಲದಲ್ಲಿ ಚಂದ್ರನು ಶೋಭಿಸುತ್ತಿದ್ದನು. ಅವನ ಚಿತ್ತವು ಪ್ರಸನ್ನವಾಗಿದ್ದು ಕಂಠದಲ್ಲಿ ನೀಲಿ ಚಿಹ್ನೆಯು ಕಂಡುಬರುತ್ತಿತ್ತು. ಅವನಿಗೆ 4 ಭುಜಗಳಿದ್ದು ಕೈಗಳಲ್ಲಿ ತ್ರಿಶೂಲ, ಬ್ರಹ್ಮಕಪಾಲ, ವರ ಮತ್ತು ಅಭಯ ಇವುಗಳನ್ನು ಧರಿಸಿದ್ದನು. ಭಸ್ಮಮಯ ಅಂಗರಾಗದಿಂದ ಅವನ ಶರೀರವೆಲ್ಲವೂ ಹೊಳೆಯುತ್ತಿತ್ತು. ಗಂಗೆಯು ಅವನ ಮಸ್ತಕದ ಶೋಭೆಯನ್ನು ಹೆಚ್ಚಿಸಿತ್ತು. ಅವನ ಸರ್ವಾಂಗವು ಮನೋಹರವಾಗಿತ್ತು. ಅವನು ಮಹಾಲಾವಣ್ಯದ ಧಾಮದಂತೆ ಅರಿವಾಗುತ್ತಿದ್ದನು. ಅವನ ಮುಖಗಳು ಕೋಟಿ ಚಂದ್ರರಂತೆ ಪ್ರಕಾಶಮಾನ ಹಾಗೂ ಆಹ್ಲಾದಜನಕಗಳಾಗಿದ್ದವು. ಅಂಗಕಾಂತಿಯು ಕೋಟಿ ಮನ್ಮಥರನ್ನು ತಿರಸ್ಕರಿಸುವಂತಿತ್ತು ಹಾಗೂ ಆಕೃತಿಯು ಸ್ತ್ರೀಯರಿಗೆ ಸರ್ವಥಾ ಪ್ರಿಯವಾಗಿತ್ತು. ಇಂಥ ಸೌಂದರ್ಯ ಮಾಧುರ್ಯದಿಂದ ಕೂಡಿದ ಪ್ರಭು ಮಹಾದೇವನನ್ನು ಪ್ರತ್ಯಕ್ಷವಾಗಿ ನೋಡಿದ ಸತಿಯು ಅವನ ಚರಣಗಳನ್ನು ವಂದಿಸಿದಳು. ಆಗ ಆಕೆಯ ಮುಖವು ಲಜ್ಜಾಭಾರದಿಂದ ಬಾಗಿತ್ತು. ತಪೋಪುಂಜದ ಫಲವನ್ನು ಕರುಣಿಸುವ ಮಹಾದೇವನು ಕಠೋರ ವ್ರತವನ್ನು ಧರಿಸಿದ ಸತಿಯನ್ನು ಪತ್ನಿಯಾಗಿಸಿಕೊಳ್ಳಲು ಇಚ್ಛೆಯನ್ನಿರಿಸಿಕೊಂಡಿದ್ದರೂ ಆಕೆಯಲ್ಲಿ ಹೀಗೆ ನುಡಿದನು. ಮಹಾದೇವನು ಹೇಳುತ್ತಾನೆ, ಉತ್ತಮ ವ್ರತವನ್ನು ಪಾಲಿಸುವ ದಕ್ಷನಂದಿನಿಯೇ, ನಾನು ನಿನ್ನ ಈ ವ್ರತದಿಂದ ಬಹಳ ಪ್ರಸನ್ನನಾಗಿರುವೆನು. ಅದಕ್ಕಾಗಿ ಯಾವುದಾದರೂ ವರವನ್ನು ಕೇಳು. ನಿನ್ನ ಮನಸ್ಸಿಗೆ ಇಷ್ಟವಾದ ವರವನ್ನೇ ನಾನು ನಿನಗೆ ಕೊಡುವೆನು. ಬ್ರಹ್ಮದೇವರು ಹೇಳುತ್ತಾರೆ, ಮುನಿಯೇ, ಜಗದೀಶ್ವರ ಮಹಾದೇವನು ಸತಿಯ ಮನೋಭಾವವನ್ನು ತಿಳಿಯುತ್ತಿದ್ದರೂ ಆಕೆಯ ಮಾತನ್ನು ಆಲಿಸಲು ವರವನ್ನು ಕೇಳು ಎಂದು ಹೇಳಿದನು. ಆದರೆ ಸತಿಯು ಲಜ್ಜಾಧೀನವಾಗಿದ್ದರಿಂದ ಅವಳ ಹೃದಯದಲ್ಲಿದ್ದ ಮಾತನ್ನು ಸ್ಪಷ್ಟ ಶಬ್ದಗಳಿಂದ ಹೇಳದಾದಳು. ಆಕೆಯಲ್ಲಿದ್ದ ಅಭೀಷ್ಟ ಮನೋರಥವು ಲಜ್ಜೆಯಿಂದ ಮುಚ್ಚಿಹೋಯಿತು. ಪ್ರಾಣವಲ್ಲಭ ಶಿವನ ಪ್ರಿಯ ವಚನವನ್ನು ಕೇಳಿ ಆಕೆಯು ಪ್ರೇಮ ಮಗ್ನಳಾದಳು. ಇದನ್ನು ತಿಳಿದ ಭಕ್ತವತ್ಸಲ ಭಗವಾನ್ ಶಂಕರನು ಬಹಳ ಪ್ರಸನ್ನನಾಗಿ ಬೇಗನೆ ಪುನಃ ವರವನ್ನು ಕೇಳು ಎಂದು ಹೇಳತೊಡಗಿದನು. ಸತ್ಪುರುಷರ ಆಶ್ರಯಭೂತ ಅಂತರ್ಯಾಮಿ ಶಂಭುವು ಸತಿಯ ಭಕ್ತಿಗೆ ವಶೀಭೂತನಾಗಿದ್ದನು. ಆಗ ಸತಿಯು ತನ್ನ ಲಜ್ಜೆಯನ್ನು ತಡೆದು ಮಹಾದೇವನಲ್ಲಿ ಹೇಳಿದಳು, ವರ ಕೊಡುವ ಪ್ರಭುವೇ, ನನಗೆ ನನ್ನ ಇಚ್ಛೆಗನುಸಾರವಾಗಿ ವ್ಯರ್ಥವಾಗದಿರುವ ವರವನ್ನು ನೀಡು. ಭಕ್ತವತ್ಸಲ ಭಗವಾನ್ ಶಂಕರನು ಸತಿಯು ತನ್ನ ಮಾತನ್ನು ಪೂರ್ಣವಾಗಿ ಹೇಳಲಾರಳು ಎಂಬುದನ್ನು ನೋಡಿದಾಗ ಅವನು ಸ್ವತಃ, ದೇವಿ, ನೀನು ನನ್ನ ಭಾರ್ಯೆಯಾಗು ಎಂದು ಹೇಳಿದನು. ತನ್ನ ಅಭೀಷ್ಟ ಫಲವನ್ನು ಪ್ರಕಟಗೊಳಿಸುವ ಶಿವನ ವಚನವನ್ನು ಕೇಳಿ ಸತಿಯು ಆನಂದ ಮಗ್ನಳಾಗಿ ಮೌನವಾಗಿ ನಿಂತುಕೊಂಡಳು. ಏಕೆಂದರೆ ಆಕೆಯು ಮನೋವಾಂಛಿತ ವರವನ್ನು ಪಡೆದುದಾಗಿತ್ತು. ಮತ್ತೆ ದಕ್ಷ ಕನ್ಯೆಯು ಸಂತೋಷಗೊಂಡು 2 ಕೈಗಳನ್ನು ಮುಗಿದು ತಲೆಬಾಗಿಸಿ ಭಕ್ತವತ್ಸಲ ಶಿವನಲ್ಲಿ ಮತ್ತೆ ಹೇಳತೊಡಗಿದಳು. ಸತಿಯು ಹೇಳುತ್ತಾಳೆ, ದೇವಾಧಿದೇವ ಮಹಾದೇವನೇ, ಸ್ವಾಮಿ, ಜಗತ್ಪತಿಯೇ, ನೀವು ನನ್ನ ತಂದೆಯ ಬಳಿ ಹೇಳಿ ವೈವಾಹಿಕ ವಿಧಿಯಿಂದ ನನ್ನ ಪಾಣಿಗ್ರಹಣ ಮಾಡಿರಿ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಸತಿಯ ಈ ಮಾತನ್ನು ಕೇಳಿ ಭಕ್ತವತ್ಸಲ ಮಹೇಶ್ವರನು ಪ್ರೇಮದಿಂದ ಆಕೆಯ ಕಡೆಗೆ ನೋಡಿ, ಪ್ರಿಯೇ, ಹಾಗೆಯೇ ಆಗಲಿ ಎಂದು ಹೇಳಿದನು. ಆಗ ದಕ್ಷ ಕನ್ಯೆ ಸತಿಯೂ ಕೂಡ ಭಗವಾನ್ ಶಿವನಿಗೆ ಪ್ರಣಾಮ ಮಾಡಿ ಭಕ್ತಿಪೂರ್ವಕವಾಗಿ ಬೀಳ್ಕೊಂಡು ಮನೆಗೆ ಹೋಗಲು ಅಪ್ಪಣೆ ಪಡೆದು ಮೋಹ ಮತ್ತು ಆನಂದದಿಂದ ಕೂಡಿ ತಾಯಿಯ ಬಳಿಗೆ ಮರಳಿದಳು. ಇತ್ತ ಭಗವಾನ್ ಶಿವನು ಹಿಮಾಲಯದ ತನ್ನ ಆಶ್ರಮವನ್ನು ಪ್ರವೇಶಿಸಿ ದಕ್ಷ ಕನ್ಯೆ ಸತಿಯ ವಿಯೋಗದಿಂದ ಸ್ವಲ್ಪ ಕಷ್ಟವನ್ನು ಅನುಭವಿಸುತ್ತಾ ಆಕೆಯನ್ನೇ ಚಿಂತಿಸತೊಡಗಿದನು. ದೇವರ್ಷಿಯೇ, ಮತ್ತೆ ಮನಸ್ಸನ್ನು ಏಕಾಗ್ರಗೊಳಿಸಿ ಲೌಕಿಕ ಗತಿಯನ್ನು ಆಶ್ರಯಿಸಿ ಭಗವಾನ್ ಶಂಕರನು ಮನಸ್ಸಿನಲ್ಲೇ ನನ್ನನ್ನು ಸ್ಮರಿಸಿದನು. ತ್ರಿಶೂಲಧಾರಿ ಮಹೇಶ್ವರನು ಸ್ಮರಿಸಿದಾಗ ಅವನ ಸಿದ್ಧಿಯಿಂದ ಪ್ರೇರಿತನಾಗಿ ನಾನು ಬೇಗನೆ ಅವನ ಮುಂದೆ ಹೋಗಿ ನಿಂತೆನು. ಅಯ್ಯ, ಹಿಮಾಲಯದ ಶಿಖರದಲ್ಲಿ ಸತಿಯ ವಿಯೋಗವನ್ನು ಅನುಭವಿಸುತ್ತಿದ್ದ ಮಹಾದೇವನಿದ್ದಲ್ಲಿ ನಾನು ಸರಸ್ವತಿಯೊಂದಿಗೆ ಉಪಸ್ಥಿತನಾದೆನು. ದೇವಋಷಿಯೇ, ಸರಸ್ವತಿ ಸಹಿತ ಬಂದಿರುವ ನನ್ನನ್ನು ನೋಡಿ, ಸತಿಯ ಪ್ರೇಮ ಪಾಶದಲ್ಲಿ ಬಂಧಿತನಾದ ಶಿವನು ಉತ್ಸುಕತೆಯಿಂದ ನುಡಿದನು.
ಶಂಭುವು ಹೇಳುತ್ತಾನೆ, ಬ್ರಹ್ಮನೇ, ವಿವಾಹ ಕಾರ್ಯದಲ್ಲಿ ನಾನು ಸ್ವಾರ್ಥ ಬುದ್ಧಿಯನ್ನು ಇರಿಸಿದಂದಿನಿಂದ ಈಗ ನನಗೆ ಈ ಸ್ವಾರ್ಥದಲ್ಲಿಯೂ ಸತ್ವವಿರುವಂತೆ ಕಂಡುಬರುತ್ತದೆ. ದಕ್ಷ ಕನ್ಯೆ ಸತಿಯು ಬಹಳ ಭಕ್ತಿಯಿಂದ ನನ್ನನ್ನು ಆರಾಧಿಸಿದಳು. ಆಕೆಯ ನಂದಾವ್ರತದ ಪ್ರಭಾವದಿಂದ ನಾನು ಅವಳಿಗೆ ಇಷ್ಟವಾದ ವರವನ್ನು ಪಡೆಯಲು ಹೇಳಿದೆನು. ಬ್ರಹ್ಮನೇ, ಆಗ ಆಕೆಯು ನೀವು ನನಗೆ ಪತಿಯಾಗಿರಿ ಎಂದು ವರವನ್ನು ಕೇಳಿದಳು. ಇದನ್ನು ಕೇಳಿ ಸರ್ವಥಾ ಸಂತುಷ್ಟನಾದ ನಾನು, ನೀನು ನನ್ನ ಪತ್ನಿಯಾಗು ಎಂದು ಹೇಳಿಬಿಟ್ಟೆ. ಆಗ ದಾಕ್ಷಾಯಿಣಿ ಸತಿಯು ನನ್ನಲ್ಲಿ, ಜಗತ್ಪತಿಯೇ, ನೀವು ನನ್ನ ತಂದೆಗೆ ತಿಳಿಸಿ ವೈವಾಹಿಕ ವಿಧಿಯಿಂದ ನನ್ನನ್ನು ಗ್ರಹಣ ಮಾಡಿರಿ ಎಂದು ಹೇಳಿದಳು. ಬ್ರಹ್ಮನೇ, ಆಕೆಯ ಭಕ್ತಿಯಿಂದ ಸಂತೋಷಗೊಂಡ ಕಾರಣ ನಾನು ಆಕೆಯ ಸಲಹೆಯನ್ನು ಸ್ವೀಕರಿಸಿದೆನು. ವಿಧಾತನೇ, ಆಗ ಸತಿಯು ತನ್ನ ತಾಯಿಯ ಮನೆಗೆ ಹೊರಟು ಹೋದಳು ಮತ್ತು ನಾನು ಇಲ್ಲಿಗೆ ಬಂದೆ. ಅದಕ್ಕಾಗಿ ಈಗ ನೀನು ನನ್ನ ಆಜ್ಞೆಯಂತೆ ದಕ್ಷನ ಮನೆಗೆ ಹೋಗಿ ಪ್ರಜಾಪತಿ ದಕ್ಷನು ಬೇಗನೆ ತನ್ನ ಕನ್ಯೆಯನ್ನು ನನಗೆ ದಾನ ಮಾಡುವಂತೆ ಪ್ರಯತ್ನವನ್ನು ಮಾಡು. ಅವನು ಹೀಗೆ ಆಜ್ಞೆಯನ್ನು ಕೊಟ್ಟಾಗ ನಾನು ಕೃತಕೃತ್ಯ ಮತ್ತು ಪ್ರಸನ್ನನಾದೆನು ಹಾಗೂ ಆ ಭಕ್ತವತ್ಸಲ ವಿಶ್ವನಾಥನಲ್ಲಿ ಹೀಗೆ ನುಡಿದೆನು. ಬ್ರಹ್ಮದೇವರು ಹೇಳುತ್ತಾರೆ, ಭಗವಾನ್ ಶಂಭುವೇ, ನೀನು ಹೇಳಿದುದನ್ನು ನಾವು ಚೆನ್ನಾಗಿ ವಿಚಾರ ಮಾಡಿ ಮೊದಲೇ ನಿಶ್ಚಯಿಸಿರುವೆವು. ವೃಷಭಧ್ವಜನೇ, ಇದರಲ್ಲಿ ಮುಖ್ಯವಾಗಿ ದೇವತೆಗಳ ಮತ್ತು ನನ್ನದೂ ಸ್ವಾರ್ಥವಿದೆ. ದಕ್ಷನು ಸ್ವತಃ ತನ್ನ ಪುತ್ರಿಯನ್ನು ನಿನಗೆ ಕೊಡುವನು. ಆದರೂ ನಿನ್ನ ಆಜ್ಞೆಯಂತೆ ನಾನೂ ಕೂಡ ಅವನ ಎದುರಿಗೆ ನಿನ್ನ ಸಂದೇಶವನ್ನು ಹೇಳುವೆನು. ಸರ್ವೇಶ್ವರ ಮಹಾಪ್ರಭು ಮಹಾದೇವನಲ್ಲಿ ಹೀಗೆ ಹೇಳಿ ನಾನು ಅತ್ಯಂತ ವೇಗಶಾಲಿ ರಥದ ಮೂಲಕ ದಕ್ಷನ ಮನೆಗೆ ತಲುಪಿದೆನು. ನಾರದರು ಕೇಳಿದರು, ವಕ್ತಾಗಳಲ್ಲಿ ಶ್ರೇಷ್ಠನಾದ ಮಹಾನುಭಾವನೇ, ವಿಧಾತನೇ, ಸತಿಯು ಮನೆಗೆ ಮರಳಿ ಬಂದ ಮೇಲೆ ದಕ್ಷನು ಅವಳಿಗಾಗಿ ಏನು ಮಾಡಿದನು? ಬ್ರಹ್ಮದೇವರು ಹೇಳಿದರು, ತಪಸ್ಸನ್ನು ಮಾಡಿ ಮನೋವಾಂಛಿತ ವರವನ್ನು ಪಡೆದು ಸತಿಯು ಮನೆಗೆ ಬಂದಾಗ ಆಕೆಯು ತಂದೆ ತಾಯಿಯಂದಿರಿಗೆ ನಮಸ್ಕಾರ ಮಾಡಿದಳು. ಸತಿಯು ತನ್ನ ಸಖಿಯರ ಮೂಲಕ ತಂದೆ ತಾಯಂದಿರಿಗೆ ತಪಸ್ಸಿನ ಎಲ್ಲಾ ಸಮಾಚಾರವನ್ನು ಹೇಳಿಸಿದಳು. ಸತಿಗೆ ಮಹೇಶ್ವರನಿಂದ ವರ ಪ್ರಾಪ್ತವಾಗಿದೆ. ಅವನು ಸತಿಯ ಭಕ್ತಿಯಿಂದ ಬಹಳ ಸಂತುಷ್ಟವಾಗಿರುವನು ಎಂಬುದನ್ನು ಸಖಿಯರು ಹೇಳಿದರು. ಸಖಿಯರಿಂದ ಎಲ್ಲ ವೃತ್ತಾಂತವನ್ನು ಕೇಳಿ ತಂದೆ ತಾಯಂದಿರಿಗೆ ಬಹಳ ಆನಂದವಾಯಿತು ಹಾಗೂ ಅವರು ಮಹೋತ್ಸವವನ್ನು ಆಚರಿಸಿದರು. ಉದಾರ ಚಿತ್ತನಾದ ದಕ್ಷನು ಮತ್ತು ಮಹಾಮನಸ್ವಿನಿ ವೀರಿಣಿಯು ಬ್ರಾಹ್ಮಣರಿಗೆ ಅವರ ಇಚ್ಛಾನುಸಾರ ದ್ರವ್ಯವನ್ನು ದಾನ ಮಾಡಿದಳು ಹಾಗೂ ದೀನದಲಿತರಿಗೂ ಕುರುಡರಿಗೂ ಧನವನ್ನು ಹಂಚಿದನು. ಸಂತೋಷವನ್ನು ಹೆಚ್ಚಿಸುವ ತನ್ನ ಪುತ್ರಿಯನ್ನು ಅಪ್ಪಿಕೊಂಡು ತಾಯಿ ವೀರಿಣಿಯು ಆಕೆಯ ತಲೆಯನ್ನು ಆಘ್ರಾಣಿಸಿದಳು ಹಾಗೂ ಆನಂದ ಮಗ್ನಳಾಗಿ ಮತ್ತೆ ಮತ್ತೆ ಆಕೆಯನ್ನು ಪ್ರಶಂಸಿಸಿದಳು. ಕೆಲ ಕಾಲ ಕಳೆದ ಬಳಿಕ ಧರ್ಮಜ್ಞರಲ್ಲಿ ಶ್ರೇಷ್ಠನಾದ ದಕ್ಷನು ತನ್ನ ಮಗಳ ವಿವಾಹವನ್ನು ಭಗವಾನ್ ಶಂಕರನೊಂದಿಗೆ ಹೇಗೆ ಮಾಡಲಿ? ಮಹಾದೇವನು ಪ್ರಸನ್ನನಾಗಿ ಬಂದಿದ್ದನು, ಆದರೆ ಅವನಾದರೋ ಹೊರಟು ಹೋದನು. ಈಗ ನನ್ನ ಪುತ್ರಿಗಾಗಿ ಅವನು ಪುನಃ ಹೇಗೆ ಇಲ್ಲಿಗೆ ಬರುವನು? ಯಾರನ್ನಾದರೂ ಶೀಘ್ರವಾಗಿ ಭಗವಾನ್ ಶಿವನ ಬಳಿಗೆ ಕಳಿಸಿಕೊಟ್ಟರೂ ಉಚಿತವಾಗಿ ಕಾಣಲಾರದು. ಏಕೆಂದರೆ ಹೀಗೆ ಬೇಡಿಕೊಂಡರೂ ಅವನು ನನ್ನ ಪುತ್ರಿಯನ್ನು ಗ್ರಹಣ ಮಾಡಿಕೊಳ್ಳದಿದ್ದರೆ ನನ್ನ ಯಾಚನೆ ನಿಷ್ಫಲವಾಗಿ ಹೋದೀತಲ್ಲ ಎಂದು ಚಿಂತಿಸಿದನು. ಈ ಪ್ರಕಾರ ಚಿಂತೆಯಲ್ಲಿ ಮುಳುಗಿದ ದಕ್ಷ ಪ್ರಜಾಪತಿಯ ಎದುರಿಗೆ ನಾನು ಸರಸ್ವತಿಯೊಂದಿಗೆ ಉಪಸ್ಥಿತನಾದೆನು. ತಂದೆಯಾದ ನಾನು ಬಂದಿರುವುದನ್ನು ನೋಡಿ ದಕ್ಷನು ಪ್ರಣಾಮ ಮಾಡಿ ವಿನೀತ ಭಾವದಿಂದ ನಿಂತುಕೊಂಡನು. ಅವನು ಸ್ವಯಂಭೂವಾದ ನನಗೆ ಯಥಾಯೋಗ್ಯ ಆಸನವನ್ನು ಕೊಟ್ಟನು. ಅನಂತರ ದಕ್ಷನು ನಾನು ಬಂದ ಕಾರಣವನ್ನು ಕೇಳಿದಾಗ ನಾನು ಎಲ್ಲವನ್ನೂ ಹೇಳಿ ಅವನಲ್ಲಿ ಇಂತೆಂದೆನು. ಪ್ರಜಾಪತಿಯೇ, ಭಗವಾನ್ ಶಂಕರನು ನಿನ್ನ ಪುತ್ರಿಯನ್ನು ಪಡೆದುಕೊಳ್ಳಲಿಕ್ಕಾಗಿ ನಿಶ್ಚಯವಾಗಿಯೂ ನನ್ನನ್ನು ನಿನ್ನ ಬಳಿಗೆ ಕಳಿಸಿರುವನು. ಈ ವಿಷಯದಲ್ಲಿ ಶ್ರೇಷ್ಠ ಕಾರ್ಯವನ್ನು ನಿಶ್ಚಯಿಸು. ಸತಿಯು ನಾನಾ ರೀತಿಯ ಭಾವಗಳಿಂದ ಹಾಗೂ ಸಾತ್ವಿಕ ವ್ರತದ ಮೂಲಕ ಭಗವಾನ್ ಶಿವನನ್ನು ಆರಾಧಿಸಿರುವಳೋ ಹಾಗೆಯೇ ಅವನೂ ಕೂಡ ಸತಿಯ ಆರಾಧನೆಯನ್ನು ಮಾಡುತ್ತಿರುವನು. ಅದಕ್ಕಾಗಿ ದಕ್ಷನೇ, ಭಗವಾನ್ ಶಿವನಿಗಾಗಿಯೇ ಸಂಕಲ್ಪಿತ ಹಾಗೂ ಪ್ರಕಟಳಾದ ನಿನ್ನ ಈ ಪುತ್ರಿಯನ್ನು ನೀನು ತಡಮಾಡದೆ ಅವನ ಸೇವೆಗಾಗಿ ಒಪ್ಪಿಸಿಬಿಡು. ಇದರಿಂದ ನೀನು ಕೃತಕೃತ್ಯನಾಗುವೆ. ನಾನು ನಾರದನೊಂದಿಗೆ ಹೋಗಿ ಅವನನ್ನು ನಿನ್ನ ಮನೆಗೆ ಕರೆತರುವೆನು. ಮತ್ತೆ ನೀನು ಅವನಿಗಾಗಿಯೇ ಹುಟ್ಟಿರುವ ನಿನ್ನ ಈ ಪುತ್ರಿಯನ್ನು ಅವನ ಕೈಗೆ ಒಪ್ಪಿಸಿಬಿಡು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ನನ್ನ ಈ ಮಾತನ್ನು ಕೇಳಿ ನನ್ನ ಪುತ್ರ ದಕ್ಷನಿಗೆ ಬಹಳ ಹರ್ಷವಾಯಿತು. ಅವನು ಅತ್ಯಂತ ಪ್ರಸನ್ನನಾಗಿ ಅಪ್ಪ, ಹಾಗೆಯೇ ಆಗಲಿ ಎಂದು ಹೇಳಿದನು.
ಮುನಿಯೇ, ಆಗ ನಾನು ಅತ್ಯಂತ ಹರ್ಷಿತನಾಗಿ ಅಲ್ಲಿಂದ ಹೊರಟು ಲೋಕ ಕಲ್ಯಾಣದಲ್ಲಿ ತತ್ಪರನಾಗಿದ್ದ ಭಗವಾನ್ ಶಿವನು ತುಂಬಾ ಉತ್ಸುಕತೆಯಿಂದ ನನ್ನನ್ನು ನಿರೀಕ್ಷಿಸುತ್ತಿದ್ದಲ್ಲಿಗೆ ಹೋದೆನು. ನಾರದನೇ, ನಾನು ಮರಳಿ ಹೋದ ಮೇಲೆ ಪತ್ನಿ ಮತ್ತು ಪುತ್ರಿಯರೊಂದಿಗೆ ದಕ್ಷನು ಪೂರ್ಣಕಾಮನಾದನು. ಅಮೃತವನ್ನು ಕುಡಿದು ತೃಪ್ತನಾದವನಂತೆ ಸಂತುಷ್ಟನಾದನು. ಬ್ರಹ್ಮನಿಂದ ದಕ್ಷನ ಅನುಮತಿಯನ್ನು ತಿಳಿದು ದೇವತೆಗಳು ಮತ್ತು ಮುನಿಗಳೊಂದಿಗೆ ಭಗವಾನ್ ಶಿವನು ದಕ್ಷನ ಮನೆಗೆ ಹೋಗುವುದು, ದಕ್ಷನಿಂದ ಎಲ್ಲ ಸತ್ಕಾರ ಹಾಗೂ ಸತಿ ಮತ್ತು ಶಿವನ ವಿವಾಹ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಅನಂತರ ನಾನು ಹಿಮಾಲಯದ ಕೈಲಾಸ ಶಿಖರದಲ್ಲಿ ವಾಸಿಸುವ ಪರಮೇಶ್ವರ ಮಹಾದೇವ ಶಿವನನ್ನು ಕರೆತರಲು ಸಂತೋಷದಿಂದ ಅವನ ಬಳಿಗೆ ಹೋಗಿ ಇಂತೆಂದೆನು. ವೃಷಭಧ್ವಜನೇ, ಸತಿಯ ಕುರಿತು ನನ್ನ ಪುತ್ರ ದಕ್ಷನು ಹೇಳಿದ ಮಾತನ್ನು ಕೇಳು. ಯಾವ ಕಾರ್ಯವನ್ನು ಅವನು ಅಸಾಧ್ಯವೆಂದು ತಿಳಿಯುತ್ತಿದ್ದನೋ ಅದು ಸಿದ್ಧವಾಯಿತೆಂದೇ ತಿಳಿ. ದಕ್ಷನು ಹೇಳಿರುವನು, ನಾನು ನನ್ನ ಪುತ್ರಿಯನ್ನು ಭಗವಾನ್ ಶಿವನ ಕೈಗೆ ಕೊಡುವೆನು, ಏಕೆಂದರೆ ಅವನಿಗಾಗಿಯೇ ಈಕೆಯು ಉತ್ಪನ್ನಳಾಗಿರುವಳು. ಶಿವನೊಂದಿಗೆ ಸತಿಯ ವಿವಾಹ ಕಾರ್ಯವು ನಡೆದರೆ ನನಗೆ ಇಷ್ಟವೇ ಆಗಿದೆ. ಮತ್ತೆ ನೀವು ಹೇಳಿರುವುದರಿಂದ ಇದರ ಮಹತ್ವ ಇನ್ನೂ ಹೆಚ್ಚಾಯಿತು. ನನ್ನ ಪುತ್ರಿಯು ಸ್ವತಃ ಇದೇ ಉದ್ದೇಶದಿಂದ ಭಗವಾನ್ ಶಿವನ ಆರಾಧನೆ ಮಾಡಿರುವಳು, ಹಾಗೂ ಈ ಸಮಯದಲ್ಲಿ ಶಿವನೂ ಕೂಡ ನನ್ನಲ್ಲಿ ಇದೇ ವಿಷಯದಲ್ಲಿ ಅನ್ವೇಷಣೆ ಮಾಡುತ್ತಿರುವನು. ಅದಕ್ಕಾಗಿ ನನ್ನ ಕನ್ಯೆಯನ್ನು ಅವಶ್ಯವಾಗಿಯೇ ಭಗವಾನ್ ಶಿವನ ಕೈಯಲ್ಲಿ ಒಪ್ಪಿಸುವೆನು. ವಿಧಾತನೇ, ಆ ಭಗವಾನ್ ಶಂಕರನು ಶುಭ ಲಗ್ನ ಮತ್ತು ಶುಭ ಮುಹೂರ್ತದಲ್ಲಿ ಇಲ್ಲಿಗೆ ಆಗಮಿಸಲಿ. ಆಗ ನಾನು ಅವನಿಗೆ ನನ್ನ ಪುತ್ರಿಯನ್ನು ಕೊಡುವೆನು. ವೃಷಭಧ್ವಜನೇ, ದಕ್ಷನು ನನ್ನಲ್ಲಿ ಹೀಗೆ ಹೇಳಿರುವನು. ಆದ್ದರಿಂದ ನೀನು ಶುಭ ಮುಹೂರ್ತದಲ್ಲಿ ಅವನ ಮನೆಗೆ ನಡೆಯಿರಿ ಹಾಗೂ ಸತಿಯನ್ನು ಕರೆದುಕೊಂಡು ಬನ್ನಿ. ಮುನಿಯೇ, ನನ್ನ ಈ ಮಾತನ್ನು ಕೇಳಿ ಭಕ್ತವತ್ಸಲ ರುದ್ರನು ಲೌಕಿಕ ಗತಿಯನ್ನು ಆಶ್ರಯಿಸಿ ನಗುತ್ತಾ ನನ್ನಲ್ಲಿ ಹೇಳಿದನು, ಜಗತ್ತನ್ನು ಸೃಷ್ಟಿಸುವ ಬ್ರಹ್ಮನೇ, ನಾನು ನಿನ್ನೊಂದಿಗೆ ಮತ್ತು ನಾರದನೊಂದಿಗೆ ದಕ್ಷನ ಮನೆಗೆ ಹೋಗುವೆನು. ಆದ್ದರಿಂದ ನಾರದನನ್ನು ಸ್ಮರಿಸು. ಮರೀಚಿಯೇ ಮೊದಲಾದ ನಿನ್ನ ಮಾನಸ ಪುತ್ರರನ್ನು ಕರೆಸಿಕೋ. ವಿಧಿಯೇ, ನಾನು ಅವರೆಲ್ಲರೊಂದಿಗೆ ದಕ್ಷನ ನಿವಾಸ ಸ್ಥಾನಕ್ಕೆ ಹೋಗುವೆನು. ನನ್ನ ಪಾರ್ಷದರು ನನ್ನೊಂದಿಗೆ ಇರುವರು. ನಾರದನೇ, ಲೋಕಾಚಾರದ ನಿರ್ವಾಹದಲ್ಲಿ ತೊಡಗಿರುವ ಭಗವಾನ್ ಶಿವನು ಈ ಪ್ರಕಾರ ಆಜ್ಞೆಯನ್ನಿತ್ತ ಬಳಿಕ ನಾನು ನಿನ್ನನ್ನು ಮತ್ತು ಮರೀಚಿಗೆ ಮೊದಲಾದವರನ್ನು ಸ್ಮರಿಸಿದೆನು. ನಾನು ನೆನೆಯುತ್ತಲೇ ನಿನ್ನೊಂದಿಗೆ ನನ್ನ ಮಾನಸ ಪುತ್ರರೆಲ್ಲರೂ ಮನಸ್ಸಿನಲ್ಲಿ ಆದರ ಭಾವವನ್ನಿಟ್ಟುಕೊಂಡು ಶೀಘ್ರವೇ ಅಲ್ಲಿಗೆ ಬಂದು ಸೇರಿದರು. ಆಗ ನೀವೆಲ್ಲ ಜನರು ಹರ್ಷಗೊಂಡಿರಿ, ಉತ್ಫುಲ್ಲರಾದಿರಿ. ಮತ್ತೆ ರುದ್ರನು ಸ್ಮರಿಸಿದಾಗ ಶಿವಭಕ್ತರ ಸಾಮ್ರಾಟ ಭಗವಾನ್ ವಿಷ್ಣುವು ಕೂಡ ತನ್ನ ಸೈನಿಕರೊಂದಿಗೆ ಹಾಗೂ ಕಮಲಾದೇವಿಯೊಂದಿಗೆ ಗರುಡನ ಮೇಲೆ ಆರೂಢನಾಗಿ ಬೇಗನೆ ಅಲ್ಲಿಗೆ ಬಂದನು. ಅನಂತರ ಚೈತ್ರ ಮಾಸದ ಶುಕ್ಲ ಪಕ್ಷದ ತ್ರಯೋದಶಿ ತಿಥಿ ಭಾನುವಾರದಂದು ಪೂರ್ವ ಫಾಲ್ಗುಣಿ ನಕ್ಷತ್ರದಲ್ಲಿ ನಾನು ಮತ್ತು ವಿಷ್ಣು ಮೊದಲಾದ ಸಮಸ್ತ ದೇವತೆಗಳೊಂದಿಗೆ ಮಹೇಶ್ವರನ ವಿವಾಹಕ್ಕಾಗಿ ಹೊರಟೆವು. ಮಾರ್ಗದಲ್ಲಿ ಆ ದೇವತೆಗಳು ಮತ್ತು ಋಷಿಗಳೊಂದಿಗೆ ಪ್ರಯಾಣಿಸುತ್ತಿರುವ ಭಗವಾನ್ ಶಂಕರನು ಬಹಳ ಶೋಭಿಸುತ್ತಿದ್ದನು. ಅಲ್ಲಿಗೆ ಹೋಗುತ್ತಿರುವಾಗ ದೇವತೆಗಳು, ಮುನಿಗಳು ಹಾಗೂ ಆನಂದಮಗ್ನರಾದ ಪ್ರಮಥ ಗಣಗಳು ದಾರಿಯಲ್ಲಿ ಉತ್ಸವವನ್ನು ಆಚರಿಸುತ್ತಿದ್ದರು. ಭಗವಾನ್ ಶಿವನ ಇಚ್ಛೆಯಿಂದ ವೃಷಭ, ವ್ಯಾಘ್ರ, ಸರ್ಪ, ಜಟೆ ಮತ್ತು ಚಂದ್ರಕಲೆ ಮೊದಲಾದ ಎಲ್ಲವುಗಳು ಅವುಗಳ ಯಥಾಯೋಗ್ಯ ಆಭೂಷಣಗಳಾದವು. ಅನಂತರ ವೇಗವಾಗಿ ನಡೆಯುವ ಬಲಿಷ್ಠನಾದ ಬಲಿವರ್ಧ ನಂದಿಕೇಶ್ವರನ ಮೇಲೆ ಆರೂಢನಾದ ಮಹಾದೇವನು ಶ್ರೀ ವಿಷ್ಣುವೇ ಮೊದಲಾದ ದೇವತೆಗಳೊಂದಿಗೆ ಒಂದೇ ಕ್ಷಣದಲ್ಲಿ ಸಂತೋಷವಾಗಿ ದಕ್ಷನ ಮನೆಗೆ ತಲುಪಿದನು. ಅಲ್ಲಿ ವಿನೀತ ಚಿತ್ತವುಳ್ಳ ದಕ್ಷ ಪ್ರಜಾಪತಿಯು ಸಮಸ್ತ ಆತ್ಮೀಯ ಜನರೊಂದಿಗೆ ಭಗವಾನ್ ಶಿವನನ್ನು ಎದುರುಗೊಳ್ಳಲು ಅವನ ಮುಂದೆ ಬಂದನು. ಆಗ ಅವನ ಅಂಗಾಂಗವೆಲ್ಲವೂ ರೋಮಾಂಚಿತವಾಯಿತು. ತನ್ನ ದ್ವಾರದಲ್ಲಿ ಬಂದಿರುವ ಸಮಸ್ತ ದೇವತೆಗಳನ್ನು ದಕ್ಷನು ಸತ್ಕರಿಸಿದನು. ಅವರೆಲ್ಲರೂ ಸುರಶ್ರೇಷ್ಠ ಶಿವನನ್ನು ಕುಳ್ಳಿರಿಸಿ ಅವನ ಅಕ್ಕಪಕ್ಕದಲ್ಲಿ ಮುನಿಗಳೊಂದಿಗೆ ಕ್ರಮವಾಗಿ ಕುಳಿತುಕೊಂಡರು. ಅನಂತರ ದಕ್ಷನು ಮುನಿಗಳ ಸಹಿತ ಸಮಸ್ತ ದೇವತೆಗಳ ಪ್ರದಕ್ಷಿಣೆ ಮಾಡಿ ಅವರೆಲ್ಲರೊಂದಿಗೆ ಭಗವಾನ್ ಶಿವನನ್ನು ಮನೆಯೊಳಗೆ ಕರೆದುಕೊಂಡು ಹೋದನು. ಆಗ ದಕ್ಷನ ಮನಸ್ಸಿನಲ್ಲಿ ಬಹಳ ಪ್ರಸನ್ನತೆ ಇತ್ತು. ಅವನು ಸರ್ವೇಶ್ವರ ಶಿವನಿಗೆ ಉತ್ತಮ ಆಸನವನ್ನು ನೀಡಿ ವಿಧಿವತ್ತಾಗಿ ಅವನನ್ನು ಪೂಜಿಸಿದನು. ಅನಂತರ ಶ್ರೀ ವಿಷ್ಣುವನ್ನು, ನನ್ನನ್ನು, ಬ್ರಾಹ್ಮಣರನ್ನು, ದೇವತೆಗಳನ್ನು ಹಾಗೂ ಸಮಸ್ತ ಶಿವಗಣಗಳನ್ನು ಯಥೋಚಿತ ವಿಧಿಯಿಂದ ಭಕ್ತಿ ಪುರಸ್ಸರವಾಗಿ ಪೂಜೆಯನ್ನು ಮಾಡಿದನು. ಹೀಗೆ ಪೂಜನೀಯ ಪುರುಷರ ಹಾಗೂ ಇತರ ಜನರ ಸಹಿತ ಎಲ್ಲರ ಯಥೋಚಿತ ಆದರ ಸತ್ಕಾರವನ್ನು ಮಾಡಿ ದಕ್ಷನು ನನ್ನ ಪುತ್ರರಾದ ಮರೀಚಿಯೇ ಮೊದಲಾದ ಮುನಿಗಳಲ್ಲಿ ಅವಶ್ಯಕ ಸಲಹೆಯನ್ನು ಪಡೆದನು.
ಬಳಿಕ ನನ್ನ ಪುತ್ರ ದಕ್ಷನು ತಂದೆಯಾದ ನನ್ನ ಚರಣಗಳಲ್ಲಿ ಪ್ರಣಾಮ ಮಾಡಿ ಪ್ರಸನ್ನತೆಗಿಂತ ಪ್ರಭುವೇ, ನೀವೇ ವೈವಾಹಿಕ ಕಾರ್ಯವನ್ನು ಮಾಡಿಸಿರಿ ಎಂದು ಹೇಳಿದನು. ಆಗ ನಾನು ಹರ್ಷ ತುಂಬಿದ ಹೃದಯದಿಂದ ಬಹಳ ಒಳ್ಳೆಯದು ಎಂದು ಹೇಳಿ ಎದ್ದು ಎಲ್ಲ ಕಾರ್ಯವನ್ನು ಮಾಡತೊಡಗಿದೆನು. ಅನಂತರ ಗ್ರಹ ಬಲದಿಂದ ಕೂಡಿದ ಶುಭ ಲಗ್ನ ಮತ್ತು ಮುಹೂರ್ತದಲ್ಲಿ ದಕ್ಷನು ಹರ್ಷಭರಿತನಾಗಿ ತನ್ನ ಪುತ್ರಿಯಾದ ಸತಿಯ ಕೈಯನ್ನು ಭಗವಾನ್ ಶಂಕರನ ಕೈಗೆ ಒಪ್ಪಿಸಿದನು. ಆಗ ಹರ್ಷದಿಂದ ತುಂಬಿರುವ ಭಗವಾನ್ ವೃಷಭಧ್ವಜನು ವೈವಾಹಿಕ ವಿಧಿಯಿಂದ ಸುಂದರಿ ದಕ್ಷ ಕನ್ಯೆಯ ಪಾಣಿಗ್ರಹಣ ಮಾಡಿದನು. ಮತ್ತೆ ನಾನು, ಶ್ರೀಹರಿಯು, ನೀನು ಹಾಗೂ ಇತರ ಮುನಿಗಳು, ದೇವತೆಗಳು ಮತ್ತು ಪ್ರಮಥ ಗಣಗಳು ಭಗವಾನ್ ಶಿವನಿಗೆ ಪ್ರಣಾಮಗೈದು ಎಲ್ಲರೂ ನಾನಾ ರೀತಿಯ ಸ್ತುತಿಗಳಿಂದ ಅವನನ್ನು ಸಂತುಷ್ಟಗೊಳಿಸಿದೆವು. ಆಗ ಗೀತ ನರ್ತನಾದಿಗಳಿಂದ ಮಹೋತ್ಸವವು ಆಚರಿಸಲಾಯಿತು. ಸಮಸ್ತ ದೇವತೆಗಳಿಗೆ ಮತ್ತು ಮುನಿಗಳಿಗೆ ಬಹಳ ಆನಂದವಾಯಿತು. ಭಗವಾನ್ ಶಿವನಿಗೆ ಕನ್ಯಾದಾನ ಮಾಡಿ ದಕ್ಷನು ಕೃತಾರ್ಥನಾದನು. ಶಿವೆ ಮತ್ತು ಶಿವ ಪ್ರಸನ್ನರಾದರು ಹಾಗೂ ಜಗತ್ತೆಲ್ಲವೂ ಮಂಗಳದ ಆಲಯವೇ ಆಗಿ ಹೋಯಿತು. ಸತಿ ಮತ್ತು ಶಿವನ ಮೂಲಕ ಅಗ್ನಿಯ ಪ್ರದಕ್ಷಿಣೆ, ಶ್ರೀಹರಿಯಿಂದ ಶಿವ ತತ್ವದ ವರ್ಣನೆ. ಬ್ರಹ್ಮದೇವರಿಗೆ ಕೊಟ್ಟ ವರಕ್ಕನುಸಾರ ವೇದಿಯ ಮೇಲೆ ಶಿವನು ಎಂದೆಂದಿಗೂ ವಾಸಿಸುವುದು. ಶಿವ ಮತ್ತು ಸತಿಯು ಬೀಳ್ಕೊಂಡು ಕೈಲಾಸಕ್ಕೆ ಹೋಗುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಕನ್ಯಾದಾನವನ್ನು ಮಾಡಿ ದಕ್ಷನು ಭಗವಾನ್ ಶಂಕರನಿಗೆ ಅನೇಕ ರೀತಿಯ ಬಳುವಳಿಯನ್ನು ಕೊಟ್ಟನು. ಇದೆಲ್ಲವನ್ನು ಮಾಡಿ ಅವನು ಬಹಳ ಪ್ರಸನ್ನನಾದನು. ಮತ್ತೆ ಅವನು ಬ್ರಾಹ್ಮಣರಿಗೂ ನಾನಾ ರೀತಿಯ ಧನವನ್ನು ಹಂಚಿದನು. ಅನಂತರ ಲಕ್ಷ್ಮೀ ಸಹಿತ ಭಗವಾನ್ ವಿಷ್ಣುವು ಶಂಭುವಿನ ಬಳಿಗೆ ಬಂದು ಕೈ ಜೋಡಿಸಿಕೊಂಡು ನಿಂತುಕೊಂಡು ಹೀಗೆ ನುಡಿದನು. ದೇವದೇವ ಮಹಾದೇವನೇ, ದಯಾಸಾಗರನೇ, ಪ್ರಭುವೇ, ಅಯ್ಯ, ನೀನು ಸಮಸ್ತ ಜಗತ್ತಿನ ತಂದೆಯಾಗಿರುವೆ ಮತ್ತು ಸತೀ ದೇವಿಯು ಎಲ್ಲರಿಗೂ ತಾಯಿಯಾಗಿರುವಳು. ನೀವಿಬ್ಬರೂ ಸತ್ಪುರುಷರ ಕಲ್ಯಾಣ ಹಾಗೂ ದುಷ್ಟರ ದಮನಕ್ಕಾಗಿ ಸದಾ ಲೀಲಾಪೂರ್ವಕ ಅವತಾರವನ್ನು ಧರಿಸಿರುವಿರಿ. ಇದು ಸನಾತನ ಶ್ರುತಿಯ ಮಾತಾಗಿದೆ. ನೀಲ ಅಂಜನದಂತೆ ಶೋಭೆಯುಳ್ಳ ಸತಿಯೊಂದಿಗೆ ನಾನು ಅದಕ್ಕೆ ವಿರುದ್ಧವಾಗಿ ಲಕ್ಷ್ಮಿಯೊಂದಿಗೆ ಶೋಭಿಸುತ್ತಿರುವಂತೆ ನೀನು ಸತಿಯೊಂದಿಗೆ ಶೋಭಿಸುತ್ತಿರುವೆ. ಅರ್ಥಾತ್ ಸತಿಯು ನೀಲವರ್ಣಿ ಹಾಗೂ ನೀನು ಗೌರವರ್ಣನಾಗಿರುವೆ. ಅದಕ್ಕೆ ವಿರುದ್ಧವಾಗಿ ನಾನು ನೀಲವರ್ಣನು ಹಾಗೂ ಲಕ್ಷ್ಮಿಯು ಗೌರವರ್ಣಿಯಾಗಿದ್ದಾಳೆ. ನಾರದನೇ, ನಾನು ಸತೀ ದೇವಿಯ ಬಳಿಗೆ ಬಂದು ಗೃಹ್ಯ ಸೂತ್ರೋಕ್ತ ವಿಧಿಯಿಂದ ವಿಸ್ತಾರವಾಗಿ ಎಲ್ಲ ಅಗ್ನಿ ಕಾರ್ಯವನ್ನು ಮಾಡಿಸತೊಡಗಿದೆನು. ಆಚಾರ್ಯನಾದ ನನ್ನ ಹಾಗೂ ಬ್ರಾಹ್ಮಣರ ಆಜ್ಞೆಯಿಂದ ಶಿವೆ ಮತ್ತು ಶಿವನು ಹರ್ಷದೊಂದಿಗೆ ವಿಧಿವತ್ತಾಗಿ ಅಗ್ನಿಗೆ ಪ್ರದಕ್ಷಿಣೆ ಬಂದರು. ಆಗ ಅಲ್ಲಿ ಬಹಳ ಅದ್ಭುತವಾದ ಉತ್ಸವವು ಆಚರಿಸಲಾಯಿತು. ಸಂಗೀತ ನರ್ತನದೊಂದಿಗೆ ಆಗುತ್ತಿರುವ ಆ ಉತ್ಸವವು ಎಲ್ಲರಿಗೆ ತುಂಬಾ ಸುಖಪ್ರದವಾಯಿತು. ಅನಂತರ ಭಗವಾನ್ ವಿಷ್ಣುವು ಹೇಳಿದನು, ಸದಾಶಿವನೇ, ನಾನು ನಿನ್ನ ಆಜ್ಞೆಯಿಂದ ಇಲ್ಲಿ ಶಿವ ತತ್ವವನ್ನು ವರ್ಣಿಸುವೆನು. ಸಮಸ್ತ ದೇವತೆಗಳು ಹಾಗೂ ಇತರ ಮುನಿಗಳು ತಮ್ಮ ಮನಸ್ಸನ್ನು ಏಕಾಗ್ರಗೊಳಿಸಿ ಈ ವಿಷಯವನ್ನು ಕೇಳಿರಿ. ಭಗವಂತನೇ, ನೀನು ಪ್ರಧಾನ ಮತ್ತು ಅಪ್ರಧಾನ, ಅಂದರೆ ಪ್ರಕೃತಿ ಮತ್ತು ಅದರಿಂದ ಅತೀತನಾಗಿರುವೆ. ನಿನ್ನ ಅನೇಕ ಭಾಗಗಳಿವೆ. ಹೀಗಿದ್ದರೂ ನೀನು ಭಾಗರಹಿತನಾಗಿರುವೆ. ಜ್ಯೋತಿರ್ಮಯ ಸ್ವರೂಪವುಳ್ಳ ಪರಮೇಶ್ವರನಾದ ನಿನ್ನದೇ ನಾವು ಮೂವರು ಅಂಶರಾಗಿದ್ದೇವೆ. ನೀನು ಯಾರು, ನಾನಾರು ಮತ್ತು ಬ್ರಹ್ಮ ಯಾರು? ಪರಮಾತ್ಮನಾದ ನಿನ್ನದೇ ಈ ಮೂರು ಅಂಶರಾಗಿದ್ದೇವೆ. ಇವರು ಸೃಷ್ಟಿ, ಪಾಲನೆ, ಸಂಹಾರ ಮಾಡುವ ಕಾರಣ ಒಬ್ಬರಿಂದ ಒಬ್ಬರು ಭಿನ್ನರಾಗಿ ಕಂಡುಬರುತ್ತಿದ್ದೇವೆ. ನೀನು ನಿನ್ನ ಸ್ವರೂಪವನ್ನು ಚಿಂತಿಸು. ನೀನು ಸ್ವತಃ ಲೀಲೆಯಿಂದ ಶರೀರ ಧರಿಸಿರುವೆ. ನೀನು ನಿರ್ಗುಣ ಬ್ರಹ್ಮ ರೂಪದಿಂದ ಏಕನಾಗಿರುವೆ. ನೀನೇ ಸಗುಣ ಬ್ರಹ್ಮನಾಗಿರುವೆ. ಬ್ರಹ್ಮ, ವಿಷ್ಣು, ರುದ್ರರಾದ ನಾವು ಮೂವರು ನಿನ್ನ ಅಂಶರಾಗಿದ್ದೇವೆ. ಒಂದೇ ಶರೀರದ ಭಿನ್ನ ಭಿನ್ನ ಅವಯವ, ತಲೆ, ಕತ್ತು ಮುಂತಾದ ಹೆಸರನ್ನು ಪಡೆದಿದ್ದರೂ ಆ ಶರೀರದಿಂದ ಭಿನ್ನವಾಗಿಲ್ಲ. ಹಾಗೆಯೇ ಮೂರು ಅಂಶರಾದ ನಾವು ಪರಮೇಶ್ವರನಾದ ಅಂಗಗಳೇ ಆಗಿರುವೆವು. ನೀನು ಜ್ಯೋತಿರ್ಮಯ ಆಕಾಶದಂತೆ ಸಮಾನ, ಸರ್ವವ್ಯಾಪಿ ಹಾಗೂ ನಿರ್ಲೇಪ. ಸ್ವತಃ ತನ್ನ ಧಾಮ, ಪುರಾಣ, ಕೂಟಸ್ಥ, ಅವ್ಯಕ್ತ, ಅನಂತ, ನಿತ್ಯ ಹಾಗೂ ದೀರ್ಘಾದಿ ವಿಶೇಷಣಗಳಿಂದ ರಹಿತನಾದ ನಿರ್ವಿಶೇಷ ಬ್ರಹ್ಮನೇ ಆದ ಶಿವನಾಗಿರುವೆ. ಆದ್ದರಿಂದ ನೀನೇ ಎಲ್ಲವೂ ಆಗಿರುವೆ. ಬ್ರಹ್ಮದೇವರು ಹೇಳುತ್ತಾರೆ, ಮುನೀಶ್ವರನೇ, ಭಗವಾನ್ ವಿಷ್ಣುವಿನ ಈ ಮಾತನ್ನು ಕೇಳಿ ಮಹಾದೇವನು ಬಹಳ ಪ್ರಸನ್ನನಾದನು. ಅನಂತರ ಆ ವಿವಾಹ ಯಜ್ಞದ ಸ್ವಾಮಿ, ಅಂದರೆ ಯಜಮಾನ ಪರಮೇಶ್ವರ ಶಿವನು
ಪ್ರಸನ್ನನಾಗಿ ಲೌಕಿಕ ಗತಿಯ ಆಶ್ರಯವನ್ನು ಪಡೆದು ಕೈಜೋಡಿಸಿಕೊಂಡು ನಿಂತಿರುವ ಬ್ರಹ್ಮನಾದ ನನ್ನಲ್ಲಿ ಪ್ರೇಮಪೂರ್ವಕ ಹೇಳಿದನು. ಶಿವನು ಹೇಳುತ್ತಾನೆ, ಬ್ರಹ್ಮನೇ, ನೀನು ವಿವಾಹ ಕಾರ್ಯವೆಲ್ಲವೂ ಚೆನ್ನಾಗಿ ನಡೆಸಿಕೊಟ್ಟೆ. ಈಗ ನಾನು ಪ್ರಸನ್ನನಾಗಿರುವೆ. ನೀನು ನನ್ನ ಆಚಾರ್ಯನಾಗಿರುವೆ. ನಿನಗೆ ಯಾವ ದಕ್ಷಿಣೆ ಕೊಡಲಿ ಹೇಳು. ಸುರಜ್ಯೇಷ್ಠನೇ, ನೀನು ಆ ದಕ್ಷಿಣೆಯನ್ನು ಕೇಳು. ಮಹಾನುಭಾವನೆ, ಅದು ಅತ್ಯಂತ ದುರ್ಲಭವಾಗಿದ್ದರೂ ಅದನ್ನು ಬೇಗನೆ ಹೇಳಿರಿ. ಕೊಡದಿರುವಂತಹದ್ದು ಯಾವುದೂ ನನ್ನ ಬಳಿ ಇಲ್ಲ. ಮುನಿಯೇ, ಭಗವಾನ್ ಶಂಕರನ ಈ ವಚನವನ್ನು ಕೇಳಿ ನಾನು ಕೈಜೋಡಿಸಿಕೊಂಡು ವಿನೀತನಾಗಿ ಅವನಿಗೆ ಪುನಃ ಪುನಃ ನಮಸ್ಕರಿಸುತ್ತಾ ಹೇಳಿದೆನು. ದೇವೇಶನೇ, ಮಹೇಶ್ವರನೇ, ನೀನು ಪ್ರಸನ್ನನಾಗಿದ್ದರೆ, ನಾನು ವರವನ್ನು ಪಡೆಯಲು ಯೋಗ್ಯನಾಗಿದ್ದರೆ, ನಾನು ಸಂತೋಷದಿಂದ ಹೇಳುವ ಮಾತನ್ನು ನೀನು ಪೂರ್ಣಗೊಳಿಸು. ಮಹಾದೇವನೇ, ನೀನು ಇದೇ ರೂಪದಿಂದ ಈ ವೇದಿಯಲ್ಲಿ ಸದಾಕಾಲ ವಿರಾಜಿಸುತ್ತಿರು. ಅದರಿಂದ ನಿನ್ನ ದರ್ಶನದಿಂದ ಮನುಷ್ಯರ ಪಾಪಗಳು ತೊಳೆದು ಹೋಗುವುವು. ಚಂದ್ರಶೇಖರನೇ, ನಿನ್ನ ಸಾನ್ನಿಧ್ಯವಿರುವುದರಿಂದ ನಾನು ಈ ವೇದಿಯ ಸಮೀಪದಲ್ಲಿ ಆಶ್ರಮವನ್ನು ಮಾಡಿಕೊಂಡು ತಪಸ್ಸು ಮಾಡುವೆನು. ಇದೇ ನನ್ನ ಅಭಿಲಾಷೆಯಾಗಿದೆ. ಚೈತ್ರ ಶುಕ್ಲ ತ್ರಯೋದಶಿ ಪೂರ್ವ ಫಾಲ್ಗುಣಿ ನಕ್ಷತ್ರದ ಭಾನುವಾರದಂದು ಈ ಭೂತಳದಲ್ಲಿ ಭಕ್ತಿ ಭಾವದಿಂದ ನಿನ್ನ ದರ್ಶನ ಮಾಡುವ ಮನುಷ್ಯನ ಪಾಪಗಳೆಲ್ಲವೂ ನಾಶವಾಗುವುವು. ವಿಪುಲ ಪುಣ್ಯದ ವೃದ್ಧಿಯಾಗುವುದು ಹಾಗೂ ಸಮಸ್ತ ರೋಗಗಳು ಸಮೂಲವಾಗಿ ನಾಶವಾಗಿ ಹೋಗುವುವು. ದುರ್ಭಾಗ್ಯಳಾದ ನಾರಿಯು ವಂದ್ಯ, ಕುರುಡಿ ಅಥವಾ ರೂಪಹೀನಳಾಗಿದ್ದರೂ ಅವಳು ನಿನ್ನ ದರ್ಶನ ಮಾತ್ರದಿಂದಲೇ ಖಂಡಿತವಾಗಿ ನಿರ್ದೋಷಳಾಗುವಳು. ನನ್ನ ಈ ಮಾತು ಅವನ ಆತ್ಮಕ್ಕೆ ಸುಖ ಕೊಡುವಂತಹದ್ದಾಗಿತ್ತು. ಇದನ್ನು ಕೇಳಿ ಭಗವಾನ್ ಶಿವನು ಪ್ರಸನ್ನ ಚಿತ್ತನಾಗಿ ಹೇಳಿದನು, ವಿಧಾತನೇ, ಹಾಗೆಯೇ ಆಗಲಿ. ನೀನು ಹೇಳುವುದರಿಂದ ನಾನು ಸಮಸ್ತ ಜಗತ್ತಿನ ಹಿತಕ್ಕಾಗಿ ನನ್ನ ಪತ್ನಿ ಸತಿಯೊಂದಿಗೆ ಈ ವೇದಿಯಲ್ಲಿ ಸುಸ್ಥಿರ ಭಾವದಿಂದ ಸ್ಥಿತನಾಗಿರುವೆನು. ಹೀಗೆ ಹೇಳಿ ಪತ್ನಿ ಸಹಿತ ಭಗವಾನ್ ಶಿವನು ತನ್ನ ಅಂಶರೂಪವಾದ ಮೂರ್ತಿಯನ್ನು ಪ್ರಕಟಿಸಿ ವೇದಿಯ ಮಧ್ಯಭಾಗದಲ್ಲಿ ವಿರಾಜಮಾನನಾದನು. ಅನಂತರ ಸ್ವಜನರ ಮೇಲೆ ಸ್ನೇಹವನ್ನಿಡುವ ಪರಮೇಶ್ವರ ಶಂಕರನು ದಕ್ಷನಿಂದ ಬೀಳ್ಕೊಂಡು ತನ್ನ ಪತ್ನಿ ಸತಿಯೊಂದಿಗೆ ಕೈಲಾಸಕ್ಕೆ ಹೊರಟನು. ಆಗ ಉತ್ತಮ ಬುದ್ಧಿಯುಳ್ಳ ದಕ್ಷನು ವಿನಯದಿಂದ ತಲೆಬಾಗಿಸಿ ಕೈಜೋಡಿಸಿಕೊಂಡು ಭಗವಾನ್ ವೃಷಭಧ್ವಜನನ್ನು ಭಕ್ತಿಯಿಂದ ಸ್ತುತಿಸಿದನು. ಮತ್ತೆ ಶ್ರೀ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು, ಮುನಿಗಳು, ಶಿವಗಣಗಳು ನಮಸ್ಕಾರ ಪೂರ್ವಕ ನಾನಾ ರೀತಿಯಿಂದ ಸ್ತುತಿಸಿ ಬಹಳ ಆನಂದದಿಂದ ಜಯ ಜಯಕಾರ ಮಾಡಿದರು. ಅನಂತರ ದಕ್ಷನ ಆಜ್ಞೆಯಿಂದ ಶಿವನು ಸಂತೋಷವಾಗಿ ಸತಿಯನ್ನು ವೃಷಭನ ಬೆನ್ನ ಮೇಲೆ ಕುಳ್ಳಿರಿಸಿ ತಾನು ಆರೂಢನಾಗಿ ಆ ಪ್ರಭುವು ಹಿಮಾಲಯದ ಕಡೆಗೆ ಹೊರಟನು. ಭಗವಾನ್ ಶಂಕರನ ಪಕ್ಕದಲ್ಲಿ ಕುಳಿತಿರುವ ಸುಂದರ ಹಲ್ಲುಗಳುಳ್ಳ ಮನೋಹರವಾಗಿ ನಗುವ ಸತಿಯು ತನ್ನ ನೀಲಶ್ಯಾಮ ವರ್ಣದ ಕಾರಣ ಚಂದ್ರನಲ್ಲಿರುವ ನೀಲಿ ರೇಖೆಯಂತೆ ಶೋಭಿಸುತ್ತಿದ್ದಳು. ಆಗ ಆ ನವ ದಂಪತಿಗಳ ಶೋಭೆಯನ್ನು ನೋಡಿ ಶ್ರೀ ವಿಷ್ಣುವೇ ಮೊದಲಾದ ಸಮಸ್ತ ದೇವತೆಗಳು, ಮರೀಚಿಯೇ ಆದ ಮಹರ್ಷಿಗಳು ಹಾಗೂ ಇತರರು ಅಲುಗಾಡದೆ ತಟಸ್ಥರಾಗಿ ನಿಂತುಬಿಟ್ಟರು. ಹಾಗೂ ದಕ್ಷನು ಮೋಹಿತನಾದನು. ಅನಂತರ ಕೆಲವರು ವಾದ್ಯಗಳನ್ನು ನುಡಿಸತೊಡಗಿದರು. ಇನ್ನು ಕೆಲವರು ಮಧುರ ಸ್ವರದಿಂದ ಹಾಡತೊಡಗಿದರು. ಎಷ್ಟೋ ಜನರು ಸಂತೋಷದಿಂದ ಶಿವನ ಕಲ್ಯಾಣಮಯ ಉಜ್ವಲ ಯಶಸ್ಸನ್ನು ಹಾಡುತ್ತಾ ಅವನ ಹಿಂದೆ ಹಿಂದೆ ನಡೆಯುತ್ತಿದ್ದರು. ಭಗವಾನ್ ಶಂಕರನು ದಾರಿ ಮಧ್ಯದಿಂದಲೇ ದಕ್ಷನನ್ನು ಪ್ರಸನ್ನತೆಯಿಂದ ಹಿಂದಕ್ಕೆ ಕಳಿಸಿಕೊಟ್ಟನು. ಹಾಗೂ ಸ್ವತಃ ಪ್ರೇಮಾಕುಲನಾಗಿ ಪ್ರಮಥ ಗಣಗಳೊಂದಿಗೆ ತನ್ನ ಧಾಮಕ್ಕೆ ತಲುಪಿದನು. ಭಗವಾನ್ ಶಿವನು ವಿಷ್ಣುವೇ ಆದಿ ದೇವತೆಗಳನ್ನು ಬೀಳ್ಕೊಟ್ಟರೂ ಅವರು ಬಹಳ ಪ್ರಸನ್ನತೆಯಿಂದ ಮತ್ತು ಭಕ್ತಿಯೊಂದಿಗೆ ಪುನಃ ಅವನೊಂದಿಗೆ ನಡೆದರು. ಆ ಎಲ್ಲ ದೇವತೆಗಳೊಂದಿಗೆ, ಪ್ರಮಥ ಗಣಗಳೊಂದಿಗೆ ಹಾಗೂ ಪತ್ನಿಯಾದ ಸತಿಯೊಂದಿಗೆ ಹರ್ಷ ತುಂಬಿದ ಶಂಭುವು ಹಿಮಾಲಯ ಪರ್ವತದಲ್ಲಿ ಶೋಭಿಸುವ ಕೈಲಾಸಧಾಮಕ್ಕೆ ತಲುಪಿದನು. ಅಲ್ಲಿಗೆ ಹೋಗಿ ಅವನು ದೇವತೆಗಳನ್ನು, ಮುನಿಗಳನ್ನು ಹಾಗೂ ಇತರ ಜನರನ್ನು ಬಹಳ ಆದರ ಸತ್ಕಾರ ಮಾಡಿ ಸಂತೋಷದಿಂದ ಅವರನ್ನು ಬೀಳ್ಕೊಟ್ಟನು. ಶಂಭುವಿನ ಅಪ್ಪಣೆಯನ್ನು ಪಡೆದು ಆ ವಿಷ್ಣುವೇ ಆದಿ ಎಲ್ಲ ದೇವತೆಗಳು, ಮುನಿಗಳು ನಮಸ್ಕಾರ ಮತ್ತು ಸ್ತುತಿಯನ್ನು ಮಾಡಿ ಪ್ರಸನ್ನ ಮುಖಗಳಿಂದ ತಮ್ಮ ತಮ್ಮ ಧಾಮಕ್ಕೆ ಹೊರಟು ಹೋದರು. ಸದಾಶಿವನನ್ನು ಚಿಂತಿಸುವ ಭಗವಾನ್ ಶಿವನೂ ಕೂಡ ಅತ್ಯಂತ ಆನಂದಿತನಾಗಿ ಹಿಮಾಲಯದ ಶಿಖರದಲ್ಲಿ ನೆಲೆಸಿ ತನ್ನ ಪತ್ನಿ ದಕ್ಷಕನ್ಯೆ ಸತಿಯೊಂದಿಗೆ ವಿಹರಿಸತೊಡಗಿದನು. ಸೂತ ಪುರಾಣಿಕರು ಹೇಳುತ್ತಾರೆ, ಮುನಿಗಳೇ, ಹಿಂದೆ ಸ್ವಯಂಭುವ ಮನ್ವಂತರದಲ್ಲಿ ಭಗವಾನ್ ಶಂಕರ ಮತ್ತು ಸತಿಯ ವಿವಾಹವು ಹೇಗಾಯಿತೆಂಬ ಎಲ್ಲ ವೃತ್ತಾಂತವನ್ನು ನಾನು ನಿಮಗೆ ಹೇಳಿದೆ. ಯಾರು ವಿವಾಹ ಕಾಲದಲ್ಲಿ, ಯಜ್ಞದಲ್ಲಿ ಅಥವಾ ಯಾವುದೇ ಶುಭ ಕಾರ್ಯದ ಪ್ರಾರಂಭದಲ್ಲಿ ಭಗವಾನ್ ಶಂಕರನ ಪೂಜೆ ಮಾಡಿ ಶಾಂತ ಚಿತ್ತದಿಂದ ಈ ಕಥೆಯನ್ನು ಕೇಳುವರೋ ಅವರ ಕರ್ಮಗಳೆಲ್ಲವೂ ಹಾಗೂ ವೈವಾಹಿಕ ಆಯೋಜನ ಯಾವುದೇ ವಿಘ್ನಗಳಿಲ್ಲದೆ ಪೂರ್ಣವಾಗುವುದು.
ಮತ್ತು ಇತರ ಶುಭ ಕರ್ಮವೂ ಕೂಡ ಸದಾ ನಿರ್ವಿಘ್ನವಾಗಿ ನಡೆಯುವುದು. ಈ ಶುಭ ಆಖ್ಯಾನವನ್ನು ಪ್ರೇಮಪೂರ್ವಕ ಕೇಳಿ ವಿವಾಹವಾಗುವ ಕನ್ಯೆಯೂ ಕೂಡ ಸುಖ, ಸೌಭಾಗ್ಯ, ಸುಶೀಲತೆ, ಸದಾಚಾರ ಮುಂತಾದ ಸದ್ಗುಣಗಳಿಂದ ಸಂಪನ್ನಳಾಗಿ ಸಾಧ್ವಿಯೂ ಪುತ್ರವತಿಯೂ ಆಗುವಳು.